ಶೀಘ್ರವೇ ಪತನವಾಗುತ್ತಾ ನರೇಂದ್ರ ಮೋದಿ ಸರ್ಕಾರ. ಮೋದಿ ಸರ್ಕಾರ ಕೆಡುತ್ತಾರಾ ರಾಹುಲ್ ಗಾಂಧಿ? ದೇಶದ ಪರಿಸ್ಥಿತಿ ನೋಡಿದ್ರೆ ಮೋದಿ ಸರ್ಕಾರ ಪತನ ಖಚಿತ ಅಂದಿದ್ದಾರೆ ರಾಗ. ಮೋದಿ ಸರ್ಕಾರವನ್ನ ಕೆಡುತ್ತಾರಾ ರಾಹುಲ್ ಗಾಂಧಿ? ದೇಶದ ಪರಿಸ್ಥಿತಿ ನೋಡಿದ್ರೆ ಮೋದಿ ಸರ್ಕಾರ ಪತನ ಆಗೋದು ಖಚಿತ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮಾವೇಶದಲ್ಲಿ ರಾಗ ಬಾಂಬ್ ಅನ್ನು ಸಿಡಿಸಿರುವಂತದ್ದು. ಕೆಲವು ತಿಂಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುವುದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಮೋದಿ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೋದು ಫಿಕ್ಸ್ ಅಂತ ಹೇಳಿದ್ದಾರೆ. ಹಿಂದೂ ಮುಸ್ಲಿಂ ಬದಲು ಬಡವ ಶ್ರೀಮಂತ ಚರ್ಚೆ ನಡೀತಾ ಇದೆ. ಪಕ್ಕಾ ಮೋದಿ ಸರ್ಕಾರ ಬೀಳುತ್ತೆ ಅಂದಿದ್ದಾರೆ ರಾಹುಲ್ ಗಾಂಧಿ. ಶೀಘ್ರವೇ ಪತನವಾಗುತ್ತಾ ನರೇಂದ್ರ ಮೋದಿ ಸರ್ಕಾರ? ಮೋದಿ ಸರ್ಕಾರವನ್ನ ಕೆಡುತ್ತಾರಾ ರಾಹುಲ್ ಗಾಂಧಿ? ದೇಶದ ಪರಿಸ್ಥಿತಿಯನ್ನ ನೋಡಿದ್ರೆ ಮೋದಿ ಸರ್ಕಾರ ಪತನವಾಗುವುದು ಖಚಿತ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತ ಸಮಾವೇಶದಲ್ಲಿ ರಾಗ ಹೊಸ ಬಾಂಬ್ ಅನ್ನು ಸಿಡಿಸಿರುವಂತದ್ದು. ಕೆಲವು ತಿಂಗಳುಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುತ್ತೆ ಈ ದೇಶದ ರಾಜಕಾರಣದಲ್ಲಿ ಅಂತ ಹೇಳಿದ್ದಾರೆ. ಮೋದಿ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವುದು ಫಿಕ್ಸ್, ಗ್ಯಾರಂಟಿ ಅಂತ ಹೇಳಿದ್ದಾರೆ. ಹಿಂದೂ ಮುಸ್ಲಿಂ ಬದಲು ಇಲ್ಲಿ ಬಡವ ಶ್ರೀಮಂತ ಚರ್ಚೆ ನಡೀತಾ ಇದೆ ದೇಶದಲ್ಲಿ. ಪಕ್ಕಾ ಮೋದಿ ಸರ್ಕಾರ ಬೀಳುತ್ತೆ ಅಂತ ಹೇಳಿರುವಂತದ್ದು ರಾಹುಲ್ ಗಾಂಧಿ ಅವರು. ಶೀಘ್ರವೇ ಪತನವಾಗುತ್ತಾ ನರೇಂದ್ರ ಮೋದಿ ಸರ್ಕಾರ? ಕೇಂದ್ರದಲ್ಲಿ ಈಗ ಆಡಳಿತದಲ್ಲಿರೋದು ಬಿಜೆಪಿ ಸರ್ಕಾರ. ಎನ್ಡಿಎ ಒಕ್ಕೂಟದ ಮೇಲೆ ಈಗ ನರೇಂದ್ರ ಮೋದಿ ಅವರು ದೇಶದ ಚುಕ್ಕಾಣಿಯನ್ನ ಹಿಡಿದು ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಇದೀಗ ಈ ಬಗ್ಗೆ ಮಾತನಾಡಿರುವಂತಹ ರಾಹುಲ್ ಗಾಂಧಿ ಅವರು ದೇಶದ ಪರಿಸ್ಥಿತಿಯನ್ನ ನೋಡಿದ್ರೆ ಮೋದಿ ಸರ್ಕಾರ ಪತನ ಆಗೋದು ಖಚಿತ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಸಮಾವೇಶದಲ್ಲಿ ಈ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿರುವಂತದ್ದು. ಕೆಲವು ತಿಂಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುವುದು ಗ್ಯಾರಂಟಿ. ಮೋದಿ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವುದು ಫಿಕ್ಸ್ ಅಂತ ಹೇಳಿದ್ದಾರೆ. ಜೊತೆಗೆ ಹಿಂದೂ ಮುಸ್ಲಿಂ ಬದಲು ಇಲ್ಲಿ ಈಗ ಆಗ್ತಾ ಇರುವಂತದ್ದು ಚರ್ಚೆ. ದೇಶದಲ್ಲಿ ಬಡವ ಶ್ರೀಮಂತ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಹಿಂದೂ ಮುಸ್ಲಿಂ ಚರ್ಚೆ ಆಗ್ತಾ ಇಲ್ಲ. ಪಕ್ಕಾ ಮೋದಿ ಸರ್ಕಾರ ಬೀಳುತ್ತೆ ಎಂದಿದ್ದಾರೆ. ಸರ್ಕಾರ ಉಳಿಸಿಕೊಳ್ಳಲು ನರೇಂದ್ರ ಮೋದಿ ಪಡೆ ಕಸರತ್ತು. ಎನ್ಡಿಎ ಕೂಟದ ಪಕ್ಷದಲ್ಲಿ ಸಾಲು ಅಸಮಾಧಾನ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಸಿಎಂ ಪಟ್ಟ ಕಸೆದ ಬಿಜೆಪಿ. ಬರೋಬ್ಬರಿ 12 ಸಂಸದರ ಬಲವನ್ನ ಹೊಂದಿರುವಂತಹ ಜೆಡಿಯು. ಮಹಾರಾಷ್ಟ್ರದಲ್ಲೂ ಅದೇ ಕೆಲಸ ಮಾಡಿರುವಂತದ್ದು ಮೋದಿ ಪಡೆ. ಏಕನಾಥ್ ಶಿಂದೆಗೆ ಸಿಎಂ ಪಟ್ಟ ಕರುಣಿಸದ ಮೋದಿ. ಒಳಗೊಳಗೆ ಕುದಿತಾ ಇದ್ದಾರೆ ಮಾಜಿ ಸಿಎಂ ಏಕನಾಥ್ ಶಿಂದೆ. ಆದ್ರೆ ಕಾಂಗ್ರೆಸ್ ಜೊತೆ ಎಂದೂ ಕೂಡ ಕೈ ಜೋಡಿಸಲ್ಲ ಅಂತ ಹೇಳಿದ್ದಾರೆ ಏಕನಾಥ್ ಶಿಂದೆ ಅವರು. ಚಂದ್ರಬಾಬು ನಾಯ್ಡು ಜೊತೆ ಮೋದಿಗೆ ಉತ್ತಮ ಬಾಂಧವ್ಯ ಇದೆ. 16 ಸಂಸದರನ್ನ ಹೊಂದಿರುವಂತಹ ತೆಲುಗು ದೇಶಂ ಪಾರ್ಟಿ ಇದು. ಉಳಿದಂತೆ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಬಿಜೆಪಿ ಉತ್ತಮ ಬಾಂಧವ್ಯವನ್ನ ಹೊಂದಿದೆ. ತಮಿಳುನಾಡಿನ ಡಿಎಂಕೆಗೂ ಕೂಡ ಗಾಳ ಹಾಕ್ತಾ ಇದ್ದಾರೆ ನರೇಂದ್ರ ಮೋದಿ. ಬರೋಬ್ಬರಿ 22 ಸಂಸದರನ್ನ ಹೊಂದಿರುವಂತಹ ಡಿಎಂಕೆ ಪಕ್ಷ. ಡಿಎಂಕೆ ಪಾರ್ಟಿ ಎನ್ಡಿಎ ಕೂಟ ಸೇರಿ ಮೋದಿ ಕುರ್ಚಿ ಮತ್ತಷ್ಟು ಭದ್ರ ಆಗುತ್ತೆ. ಅದೇ ಕಾರಣಕ್ಕೆ ಮೋದಿ ಸರ್ಕಾರವನ್ನ ಕೆಡುವುದು ಅಷ್ಟು ಸುಲಭದ ಕೆಲಸವಲ್ಲ, ಮಾತು ಕೂಡ ಅಲ್ಲ. ಅದೀಗ ಸರ್ಕಾರ ಉಳಿಸಿಕೊಳ್ಳಲು ನರೇಂದ್ರ ಮೋದಿ ಪಡೆ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಎನ್ಡಿಎ ಕೂಟದ ಪಕ್ಷಗಳಲ್ಲಿ ಸಾಲು ಅಸಮಾಧಾನ ಇರುವಂತದ್ದು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಸಿಎಂ ಪಟ್ಟವನ್ನ ಕಸಿದಿದ್ದು ಇದೇ ಬಿಜೆಪಿ. ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ಬರೋಬ್ಬರಿ 12 ಸಂಸದರ ಬಲವನ್ನ ಹೊಂದಿರುವಂತದ್ದು ಜೆಡಿಯು ಪಕ್ಷ. ಮಹಾರಾಷ್ಟ್ರದಲ್ಲೂ ಕೂಡ ಅದೇ ಕೆಲಸವನ್ನ ಮಾಡಿರುವಂತದ್ದು ಮೋದಿ ಪಡೆ. ಅಲ್ಲೂ ಕೂಡ ಏಕನಾಥ್ ಶಿಂದೆಗೆ ಸಿಎಂ ಪಟ್ಟ ಕರುಣಿಸಿಲ್ಲ ಇನ್ನೂ ಕೂಡ. ಒಳಗೊಳಗೆ ಕುದಿತಾ ಇದ್ದಾರೆ ಮಾಜಿ ಸಿಎಂ ಏಕನಾಥ್ ಶಿಂದೆ ಮಹಾರಾಷ್ಟ್ರದಲ್ಲಿ. ಆದ್ರೆ ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಜೊತೆ ಹೋಗೋದಿಲ್ಲ, ಕೈ ಜೋಡಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಚಂದ್ರಬಾಬು ನಾಯ್ಡು ಜೊತೆ ಮೋದಿ ಅವರು ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. 16 ಸಂಸದರನ್ನ ಹೊಂದಿರುವಂತಹ ತೆಲುಗು ದೇಶಂ ಪಾರ್ಟಿ ಇದಾಗಿದೆ. ಇನ್ನ ಮೋದಿ ಸೇನೆ ಹೇಗಿದೆ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿಯಲ್ಲಿ 240 ಸಂಸದರಿದ್ದಾರೆ. ಹಾಗೆ
TDP ಜೊತೆಗೆ JDU ಎರಡೂ ಪಕ್ಷವನ್ನ ಸೇರಿಸಿದ್ರೆ 28 ಸಂಸದರಿದ್ದಾರೆ. ಇತರರು 24 ಸಂಸದರು, ಒಟ್ಟು 292 ಸಂಸದರು ಈಗ ಮೋದಿ ಸೇನೆಯಲ್ಲಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಎಷ್ಟೇ ಅಸಮಾಧಾನ ಇದ್ರೂ ಕೂಡ ಅದನ್ನೆಲ್ಲ ಸರಿಪಡಿಸಿಕೊಂಡು ಮುಂದೆ ಹೋಗುವಂತಹ ಸಾಧ್ಯತೆಗಳಿದೆ. ಅಷ್ಟು ಸುಲಭದ ಮಾತಲ್ಲ. 292 ಸಂಸದರನ್ನ ಹೊಂದಿರುವಂಥದ್ದು ಬಿಜೆಪಿ. ಮೋದಿ ಸೇನೆಯಲ್ಲಿ ಈಗ 292 ಸಂಸದರು ಇರುವಂಥದ್ದು. ಈಗಾಗಲೇ NDA ಕೂಟದಲ್ಲಿ ಅಸಮಾಧಾನ ಇರುವಂಥದ್ದು, ಒಳಗೊಳಗೆ ಕುದೀತಾ ಇರುವಂಥದ್ದು. ಕೆಲವು ಸಂಸದರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಆಗಾಗ. ಆದರೆ ಅವೆಲ್ಲವನ್ನು ಕೂಡ ಸಮಾನವಾಗಿ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ ಮೋದಿ ಅವರು. ಹಾಗಾಗಿ ಅವ್ರ ಕುರ್ಚಿ ಭದ್ರವಾಗಿರುತ್ತೆ. ಅಷ್ಟು ಸುಲಭದ ಮಾತಲ್ಲ ಅಂತ ಈಗ ರಾಜಕೀಯ ವಿಶ್ಲೇಷಣೆಗಳು ಆಗ್ತಾ ಇರುವಂಥದ್ದು.